ನಮಸ್ಕಾರ ಗುರು, ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ದೊಡ್ಡ ಬದಲಾವಣೆ ಮಾಡುತ್ತೆ ಪ್ಲೇಯಿಂಗ್ ಲಿನ್ ಅಂತ ಹೇಳಬೇಕು. ನಾವು ಯಾರು ಕೂಡ ಊಹೆನೇ ಮಾಡ್ಕೊಳ್ಳಲ್ಲ ಈ ಆಟಗಾರರಿಗೆ ಚಾನ್ಸ್ ಕೊಡುತ್ತೆ ಅಂತ ಆಟಗಾರ ಪ್ಲೇಯಿಂಗಲ್ಲಿ ದೊಡ್ಡ ಬದಲಾವಣೆ ಮಾಡುತ್ತೆ. ಹೊಸ ಆಟಗಾರರಿಗೆ ಚಾನ್ಸ್ ಅಂತ ಹೇಳಬೇಕು. ಸ್ಟಾರ್ ಆಟಗಾರನ ಕೊಂಡಿಸ್ಬಿಟ್ಟು ಹೊಸ ಆಟಗಾರರಿಗೆ ಚಾನ್ಸ್ ಕೊಡುತ್ತೆ ಭಾರತ ತಂಡ ಅಂತ ಹೇಳಬೇಕು. ಹಾಗಾದರೆ ಯಾರು ಹೊಸ ಆಟಗಾರ ಯಾರನ್ನ ಕುಣಿಸುತ್ತೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ನೋಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಇಂಗ್ಲೆಂಡ್ ವಿರುದ್ಧ ಓಡೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಅನಿಸುತ್ತೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಯ್ತಾರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ನಮ್ಮ ಭಾರತ ತಂಡ T20 ಇಂಗ್ಲೆಂಡ್ನ ವಾಶ್ಔಟ್ ಮಾಡ್ತು ಅಂತ ಹೇಳ್ಬೇಕು. ಓಡೆಯಲ್ಲೂ ಕೂಡ ವಾಶ್ಔಟ್ ಮಾಡಿ ಸೀರೀಸ್ನ ಗೆಲ್ಲಬೇಕು ಅಂತ ಹೇಳ್ತೀನಿ. ಇಂಡಿಯಾದು ಹೊಸ ಜರ್ಸಿ ಇದೆ, ಯಾವ ರೀತಿ ಇದೆ ಇಂಗ್ಲೆಂಡ್ ವಿರುದ್ಧ ಅಂತ ನೋಡಿ ಚೆನ್ನಾಗಿದೆ ಅಂತ ಕೆಲಸ ಕಮೆಂಟ್ ಮಾಡಿ. ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಮಾತ್ರ ಸೈಕಾಗಿ ಕಾಣ್ತಾರೆ ಗುರು. ವಿರಾಟ್ ಕೊಹ್ಲಿ ಹೆಂಗೆ ಅದು ಸೈಕ್ ಬಿಡೋರು, ಬಟ್ಟೆ ಕಣ್ಣು ಕೂಡ ಸೈಕಾಗಿ ಕಾಣ್ತಾರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ರಾಜ ಎಲ್ಲೇ ಇದ್ರು ರಾಜ ಅಲ್ವಾ ಗುರು, ಆ ಕಾರಣದಾಗಿ ಹೇಳ್ದೆ ಅಂತ ಹೇಳಬೇಕು. ನಮ್ಮ ಭಾರತ ತಂಡ T20 ಇಂಗ್ಲೆಂಡ್ನ ಸೋಲಿಸಿ ಕಳಿಸ್ತು ಮನೆಗೆ ಅಂತ ಹೇಳ್ಬೇಕು. ಓಡಿಯಲ್ಲೂ ಕೂಡ ಅದೇ ಕೆಲಸ ಮಾಡಿ ಗೆಲ್ಲಬೇಕು ನಮ್ಮ ಭಾರತ ತಂಡ. ಅವರು ಸೋಲಿಸಿ ನಾವು ಚಾಂಪಿಯನ್ಸ್ ಆಗಬೇಕು ಅಂತ ಹೇಳ್ತೀನಿ. ನನ್ನ ಚಾಂಪಿಯನ್ಸ್ ಟ್ರೋಫಿ ಹತ್ರ ಬರ್ತಿದೆ. ಆ ಟ್ರೋಫಿ ಎತ್ತಬೇಕು ಅಂದರೆ ಈ ಪಂದ್ಯ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳಬೇಕು. ಇಲ್ಲಿ ಯಾರಿಗೆ ಚಾನ್ಸ್ ಕೊಡಬೇಕಪ್ಪ ಕ್ರೂಷಿಯಲ್ ಸಮಯದಲ್ಲಿ, ಇನ್ನು ಕ್ರೂಷಿಯಲ್ ಸಮಯ ಆಗಿರೋ ಮೊದಲೇ ಪಂದ್ಯವ್ರಿಗೆ ಚಾನ್ಸ್ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಋಷಭ್ ಪಂತ್ ಬದಲಾಗಿ ಚಾನ್ಸ್ ಕೊಡಬೇಕು. ಋಷಭ್ ಪಂತ್ ಇಲ್ಲ ಅಂದರೆ ವಿಕೆಟ್ ಕೀಪರ್ ಯಾರು ಮಾಡ್ತಾರೆ? ಏನು ಯಶಸ್ವಿ ಜೈಸ್ವಾಲ್ ಋಷಭ್ ಪಂತ್ಗಿಂತ ಒಳ್ಳೆ ಪ್ಲೇಯರ್ ಅಂತ ಕೇಳ್ಬೋದು. KL ರಾಹುಲ್ ವಿಕೆಟ್ ಕೀಪಿಂಗ್ ಮಾಡ್ತಾ ಅಂತ ಹೇಳಬೇಕು. ಋಷಭ್ ಪಂತ್ ಅವನ್ನ ಕುಣಿಸೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ. ಮತ್ತು ಯಶಸ್ವಿ ಜೈಸ್ವಾಲ್ನ ಆಯ್ಕೊತ್ತು ಅಂದರೆ ಓಡೆಯಲ್ಲಿ ಯಾವ ರೀತಿ ಆಡ್ತಾರೆ ಅಂತ ನೋಡ್ಬೋದು. ಯಶಸ್ವಿ ಜೈಸ್ವಾಲ್ನ ಆಯ್ಕೊತ್ತು ಅಂತಂದರೆ ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಮೊದಲು ಅಂತ ಹೇಳ್ತೀನಿ ಗುರು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಋಷಭ್ ಪಂತ್ ಅವರು ಚೆನ್ನಾಗಿ ಆಡ್ತಾರೆ. ಮತ್ತು ಅವ್ರನ್ನ ಕೂತ್ಕೊಂಡೆ KL ರಾಹುಲ್ ಅವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತ ಹೇಳಬೇಕು. ಅವ್ರು ಕೂತ್ಕೋತಾರೆ ವಿಕೆಟ್ ಕೀಪರ್ಗೆ ಖಾಲಿ ಹೊಡಿಲ್ಲ. ಆ ಕಾರಣದಾಗಿ ವಿಕೆಟ್ ಕೀಪರ್ಗೆ KL ರಾಹುಲ್ ಮಾಡ್ತಾರೆ. ಋಷಭ್ ಪಂತ್ ಅವರು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಕೊಟ್ಟರೆ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ, ಜೈ ಭಾರತ್.